ಇವತ್ತು ಬೆಳಿಗ್ಗೆ ನೋಡೋಣ ಕೆರೆ ಹನುಮಂತರಾಯನ ದೇವಸ್ಥಾನದ ಪ್ರಾರಂಭವಾದಂತಹ ಕಾರ್ಯಕ್ರಮ ಅದೊಂದು ಅವಿಸ್ಮರಣೀಯ. ಅಲ್ಲಿಂದ ತುರುವೇಕೆರೆಯಲ್ಲಿ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿ ಒಂದು ರೋಡ್ ಶೋ ಮಾಡುವ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬಂದಿದ್ದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಯಾವ ರೀತಿ ರೋಡ್ ಶೋ ಮಾಡಿದ್ರು ಅದೇ ರೀತಿಯಾಗಿ ಒಂದು ಸಣ್ಣ ತುಣುಕನ್ನ ಒಂದು ನಮ್ಮ ತುರುವೇಕೆರೆಯ 2 ಪಕ್ಷದ ಮುಖಂಡರು ಮಾಡಿದ್ದಾರೆ. ಅವರಿಗೆ ನಾನು ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದಾದ್ಮೇಲೆ ಚಿಕ್ಕನಾಯಕನಹಳ್ಳಿ ಗುಬ್ಬಿ 4 ಕಾರ್ಯಕ್ರಮಗಳನ್ನು ಮುಗಿಸಿ 5ನೇ ಕಾರ್ಯಕ್ರಮಕ್ಕೆ ಹೆಬ್ಬೂರಿಗೆ ಹೋಗ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬರ್ತಾ ಕಾರ್ನಲ್ಲಿ ಹೇಳ್ತಾ ಇದ್ರು, ಇನ್ನೂ 1-2 ಕಡೆ ಹಾಕಿದ್ರೆ ಸರಿ ಹೋಗ್ತಾ ಇದ್ದೇನೋ, ನಿಮ್ ಕೆಲ ಇಡೀ ಕ್ಷೇತ್ರ ಸುತ್ತಾಡುವಾಗ ಆಗ್ತಾ ಇತ್ತು ಅಂತ. ವಿಜೇಂದ್ರ ಅವರು ಬೆಳಿಗ್ಗೆ ಬಂದವರು ಇದನ್ನ ಮುಗಿಸಿ ಮತ್ತೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಸಾಹೇಬ್ರ ಜೊತೆಯಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಬೇಕಾಗಿರೋದ್ರಿಂದ ಅದರಿದ್ರೂ ಕೂಡ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಇಲ್ಲಿವರೆಗೂ ತಮ್ಮ ಅನುಭವವನ್ನ ತಮ್ಮ ಭಾವನೆಗಳನ್ನ ರಾಜ್ಯ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ಹೇಳಿದ್ದಾರೆ. ಬಂಧುಗಳನ್ನ ನಾನು ಮಾತನಾಡಕ್ ಹೋಗಲ್ಲ, ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಹೋದರಾದ ದಿಲೀಪ್ ಕುಮಾರ್ ಅವರು, ನಾಗರಾಜ್ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹೋದ ವಾರ 3-4 ದಿನಗಳ ಹಿಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ 16 ಪಂಚಾಯಿತಿಯ ಮುಖ್ಯ ಸ್ಥಳಗಳಿಗೆ ಹಾಗೂ ಗುಬ್ಬಿ ಪಟ್ಟಣವನ್ನ ನಾವು ಒಂದು ರೋಡ್ ಶೋ ಮಾಡಿದಂತ ಸಂದರ್ಭದಲ್ಲಿ ಗುಬ್ಬಿ ಮತ್ತು ತುಮಕೂರು ಕೇವಲ 20-22 ಕಿಲೋಮೀಟರ್ ಇರ್ತಕ್ಕಂಥದ್ದು, 18 ಕಿಲೋಮೀಟರ್ ಇರ್ತಕ್ಕಂಥದ್ದು. ಇನ್ನು ಕೇವಲ 50 ವರ್ಷದಲ್ಲಿ ಈ 2 ಪಟ್ಟಣಗಳು ಒಂದೇ ಆಗುವುದರಿಂದ ತುಮಕೂರಿನಲ್ಲಿ ಏನೇನು ಸವಲತ್ತುಗಳಿದೆ ಆ ಎಲ್ಲಾ ಸವಲತ್ತುಗಳನ್ನು ಕೂಡ ಗುಬ್ಬಿಯಲ್ಲೂ ಕೂಡ ಮಾಡ್ತೀವಿ. ಇದೊಂದು ಟ್ವಿನ್ ಸಿಟಿ. ಹುಬ್ಳಿ ಧಾರವಾಡ ಯಾವ ರೀತಿ ಇದೆಯೋ ವಿಜೇಂದ್ರ ಸಾಹೇಬ್ರೆ ಅದೇ ರೀತಿಯನ್ನ ಗೋಪಾಲ್ ಕುಮಾರಣ್ಣ ಅದೇ ರೀತಿ ತುಮಕೂರು ಮತ್ತೆ ಗುಬ್ಬಿಯು ಕೂಡ ಹೊಂದ್ಕೊಂಡಿರ್ತಕ್ಕಂಥದ್ದು. ನನಗೆ ಹೇಳ್ತಾ ಇದ್ರು ನಮ್ ದಿಲೀಪ್ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ತಾ ಇದ್ರು. ದಿಲೀಪ್ ಒಂದು ಮಾತು ಹೇಳ್ತೀನಿ, ನಾಗರಾಜ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ. ನಾನು ಲೋಕಸಭಾ ಸದಸ್ಯ ಮಾಡ್ತಕ್ಕಂಥ ತೀರ್ಮಾನ ಈ ಭಾಗದ ಜನರ ಮೇಲೆ ಬಿಟ್ಟಿದ್ದು. ಆದ್ರೆ ಕುಮಾರಸ್ವಾಮಿ ಸಾಹೇಬರು ನಾಮಿನೇಷನ್ ಹಾಕಿದವರು ಇವತ್ತರೆಗೂ ಮತ್ತೆ 26ನೇ ತಾರೀಕು ಚುನಾವಣೆ ಇದೆ. ಆ ಜನ ಹೇಳ್ತಾರೆ ನೀವು ಅರ್ಜಿ ಹಾಕ್ಬಿಟ್ಟು ಹೋಗಪ್ಪ, ನಿಮ್ಮನ್ನ ಗೆಲ್ಸ್ಕೋತೀವಿ ಅನ್ನೋ ಮಾತನ್ನ ನಾನು ಬರ್ತಾ ಕೇಳಿದೆ, ದಯಮಾಡಿ ತಾವು ನಡುದಿನ ಹೋಗಿ ಅಂತ. ಇಲ್ಲ ಸೋಮಣ್ಣವರೇ, ನನಗೆ ನನ್ನ ಜನರ ಮೇಲೆ ನಂಬಿಕೆ ಇದೆ, ಜನರ ನಾಡಿ ಬಿಡ್ತಾವನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಮಂಡ್ಯ ಜಿಲ್ಲೆ ನನ್ನ ಹೃದಯದ ಒಂದು ದೊಡ್ಡ ಭಾಗವಾಗಿದೆ. ನಾನು 24ನೇ ತಾರೀಕು ಒಂದು ದಿನ ಹೋಗ್ತೀನಿ, ಆ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ರು. ನಾನು ಅದಕ್ಕೆ ಒಂದು ಮಾತನ್ನ ಹೇಳ್ತೀನಿ, ಮಂಡ್ಯ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ರಾಷ್ಟ್ರದ ಪ್ರಧಾನಿಗಳು ಪ್ರಾಯಶಃ ನಿಮ್ಮನ್ನ ಕೇಂದ್ರದ ಮಂತ್ರಿಗಳಾಗಿ ಪ್ರಾಯಶಃ ಒಂದು ದೊಡ್ಡ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಾನು ಗುಬ್ಬಿ ಚನ್ನಬಸವೇಶ್ವರದಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತೇನು ಡಿಕೆ ಗುಡ್ಡ ಲಿಫ್ಟ್ ಇರಿಗೇಷನ್ ಇನ್ನು ಎಲ್ಲ ಒಂದ್ ಕಡೆ ಪ್ರಾಜೆಕ್ಟು ನಿಂತಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕುಮಾರಸ್ವಾಮಿ ಸಾಹೇಬರು, ನಾನು, ವಿಜೇಂದ್ರ ಅವರು ಎಲ್ಲರೂ ಕೂಡ ಕುಳಿತುಕೊಂಡು ಚರ್ಚೆ ಮಾಡಿ ಅದಲ್ಲದೆ ಆಗಲವಾಡಿ ಏತ ನೀರಾವರಿ ಮತ್ತೆ ನಿಮ್ಮ ಒಂದು ಗುಬ್ಬಿ ಪಟ್ಟಣಕ್ಕೆ ಸ್ಯಾನಿಟೇಷನ್ ಇವತ್ತಿಗೂ ಕೂಡ ಅದೇ ಗುಬ್ಬಿ ಪಟ್ಟ ಅಂತ ಯಾರಾದ್ರೂ ಹೇಳಿದ್ರೆ ನಮ್ಮೂರು ನಿಮ್ಗಿಂತ ಚೆನ್ನಾಗೇ ಇದೆ, ನಿಮ್ ಗುಬ್ಬಿಗಿಂತ ಚೆನ್ನಾಗಿದೆ ನಮ್ಮೂರು. ಏನಪ್ಪಾ ದಿಲೀಪ್ ಕುಮಾರು, ನಾಗರಾಜಣ್ಣ, ಬಸವರಾಜಣ್ಣ ಇದ್ದಾರೆ ನಮ್ಮ ಲೋಕಸಭಾ ಸದಸ್ಯರು, ನಮ್ಮೆಲ್ಲರ ಮಾರ್ಗದರ್ಶಕರು. ಅದಕ್ಕೂ ಕೂಡ ಮಾಡೋಣ. ಈ ಎತ್ತಿನೊಳೆಯನ್ನು ಮಾಡಿ 22 ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕ
ಏನಿವತ್ತು ಒಂದು ಇದಕ್ಕೆ ಒಂದು ಬೋರ್ವೆಲ್ಗೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ತಕ್ಕಂಥ ಒಂದು ಯೋಜನೆ ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಡಿಯೂರಪ್ಪರ ಕಾಲದಲ್ಲಿ ಚಾಲನೆ ಸಿಕ್ಕಿದ್ದು. ಅದನ್ನ ಮತ್ತೆ ನಾವೆಲ್ಲ ಒಂದ್ ಕಡೆ ಮಾಡ್ತಕ್ಕಂಥದಕ್ಕೆ ಯೋಚನೆ ಮಾಡಲಿಲ್ಲ ಅಂದ್ರೆ ಈ ರೈತರ ಜಮೀನುಗಳಿಗೆ ಕರೆಂಟ್ ಇದ್ದು ಕೂಡ ನೀರು ಕೊಡೋದು ಕಷ್ಟ ಆಗ್ತದೆ. ಅನೇಕ ವಿಚಾರಗಳಲ್ಲಿ ಇಡೀ ಜಿಲ್ಲೆಯನ್ನ ಸುತ್ತಾಡಿದ್ದೇನೆ. ತುಮಕೂರು ಲೋಕಸಭಾ ಕ್ಷೇತ್ರ ಬೆಂಗಳೂರಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಪರಮ ಪೂಜ್ಯ ಆದಿತ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳವರು, ಗುಬ್ಬಿ ಚನ್ನಬಸವೇಶ್ವರರು, ಯಡಿಯೂರು ಸಿದ್ದಲಿಂಗೇಶ್ವರರು, ಸಿದ್ದರಾಮೇಶ್ವರರು, ಕೋರೆಕೆರೆ ಸಿದ್ದರಾಮೇಶ್ವರರು, ಅನೇಕ ತಪಸ್ವಿಗಳ ತಾಣ ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರವಾಗಿದೆ. ನಾನು ಕೂಡ ಸಾಕಷ್ಟು ಓಡಾಡಿದ್ದೀನಿ. 17 ಲಕ್ಷಕ್ಕೂ ಮೇಲ್ಪಟ್ಟು ಮತದಾರರಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಇತಿಹಾಸದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗಿ ಕೇವಲ 15 ದಿನದಲ್ಲಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿರ್ತಕ್ಕಂಥಕ್ಕೆ ಮೂಲತಃ ಕಾರಣಕರ್ತರು ಈ ರಾಜ್ಯದ ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಈ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರೋದು ಕಾಂಗ್ರೆಸ್ನಲ್ಲಿ ಯಾರಿಗೂ ಇಲ್ಲ. ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇವರೇ ನಮ್ಮ ಮುಂದಿನ ಪ್ರಧಾನಿಯನ್ನ ಹೇಳ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ 142 ಕೋಟಿ ಜನರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಈ ದೇಶವನ್ನ ಸುಭದ್ರವಾಗಿ ನಡೆಸ್ತಕ್ಕಂಥದ್ದು, ಈ ದೇಶವನ್ನ ಎಲ್ಲಾ ದೇಶಗಳಿಗೂ ಕೂಡ ಹೋಲಿಕೆ ಮಾಡಿದಾಗ ಭಾರತೀಯರು ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅದು ಕೇವಲ ನರೇಂದ್ರ ಮೋದಿ ಅವರಿಗೆ ಅನ್ನೋ ಮಾತನ್ನ ತೀರ್ಮಾನವನ್ನ ಕೊಟ್ಟಂತವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅವರ ಮಾತನ್ನ ಕೇಳಿ ಜೆಡಿಎಸ್ ಬಿಜೆಪಿ ಒಂದಾಗಿದೆ. ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ, ಚುನಾವಣೆ 26ನೇ ತಾರೀಕಿದೆ. ಇನ್ನು ಕೇವಲ 10-12 ದಿನ ಉಳಿದಿದೆ. ಈ 10-12 ದಿನದಲ್ಲಿ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ. ನಮ್ಮ ದಿಲೀಪ ಆದೇಶನೇ ಮಾಡ್ತಾ ಇದ್ದ, ಇದು ಮಾಡಬೇಕು ಅದು ಮಾಡಬೇಕು, ಚಾಪೆ ತಿಂಬು ತಗೋತೀನಿ ಅಂತ. ಚಾಪೆನೂ ತಗೋಬೇಡ, ತಿಂಬು ತಗೋಬೇಡ, ಎಂಪಿ ಮಾಡಿ ಲೋಕಸಭೆ ಕಳಿಸ್ರಿ. ಚಾಪೆ ಗೀಪೆ ಎಲ್ಲರೂ ಕೂಡ ಬೇರೆ ಕೂರಿಸ್ಬೇಕು, ಅವ್ರಿಗೆ ಮಲಗಿಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಮಗೆ ಭೀಷ್ಮರು ಇವಕ್ಕೆಲ್ಲ ಪಾಠ ಮಾಡೋದಕ್ಕೆ ಬಸವರಾಜಣ್ಣ ಇದ್ದಾರೆ, ಗೋಪಾಲಣ್ಣ ಬಸವರಾಜಣ್ಣ ಇದ್ದಾರೆ. ಬಸವರಾಜಣ್ಣನ ಮಾತನ್ನು ಕೇಳೋಣ. ಗೋಪಾಲಯ್ಯನವರು ನಮ್ಮ ಇನ್ಚಾರ್ಜು, ಅವ್ರಿಗೆ ಮಹಾಲಕ್ಷ್ಮಿ ಲೇಔಟು ಇದ್ರೂ ಕೂಡ ನನ್ನ ಆತ್ಮೀಯತೆ, ನನ್ನ ಒಡನಾಟ ಅವರನ್ನೆಲ್ಲ ಒಂದ್ ಕಡೆ ಎಳಿತಾ ಇದೆ. ನಾನು ತಮ್ಮ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಸಿಗೋದಿಲ್ಲ. ಹಾಗಂತ ಹೇಳಿ 5 ಸಾರಿ ಡುಮ್ಕಿ ಹೊಡೆದು ಸಾಕಾಗಿದ್ದೀವಿ. ಮತ್ತೆ ಡುಮ್ಕಿ ಹೊಡೆಯೋ ಕೆಲಸಕ್ಕೆ ಹೋಗ್ಬೇಡ್ರಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ಕೂಡ ಕೆಲವರು ಭಾಷೆಗಳನ್ನ ನೋಡಿದ್ದೇನೆ, ಕೆಲವು ನಡವಳಿಕೆಗಳನ್ನು ನೋಡಿದ್ದೇನೆ. ನಾನು ಒಬ್ಬ ಸಂಸ್ಕಾರದಿಂದ ಬಂದಂತವನು. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ಕುಮಾರಸ್ವಾಮಿ ಇರ್ಬೋದು, ಈ 3 ಜನರ ಸೇವೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಇದೆ. ಅದೇ ರೀತಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಯುವಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ದೇವರ ದಯ, ತಂದೆ ತಾಯಿ ಆಶೀರ್ವಾದ ಇವತ್ತು ಅದಕ್ಕೆ ಒಂದು ಕಾಲ ಸುಕಾಲ ಕೂಡಿ ಬಂದಿದೆ. ನಿಮ್ಮನ್ನು ಮನವಿ ಮಾಡ್ತೀನಿ, 45 ವರ್ಷ ನಾನು ಕೂಡ ರಾಜಕಾರಣದಲ್ಲಿ ಬೆಳೆದಿದ್ದು ಸನ್ಮಾನ್ಯ ದೇವೇಗೌಡರ ಗಡಿಯಲ್ಲಿ 30 ವರ್ಷಕ್ಕೂ ಮೇಲ್ಪಟ್ಟು ನಾನು ಅವರ ಗಡಿಯಲ್ಲಿ ಬೆಳೆದಿದ್ದೇನೆ. ಕುಮಾರಸ್ವಾಮಿ ಅವರನ್ನ, ಅವರ ಇಡೀ ಕುಟುಂಬವನ್ನು ಹತ್ತಿರ ಬಲ್ಲವನಾಗಿದ್ದೇನೆ. ಬಂಧುಗಳೇ, ನಿಮ್ಮನ್ನು ಮನವಿ ಮಾಡ್ತೀನಿ, ಯಾರಿಗೋ ಒಬ್ಬರು ಮಾತಾಡ್ತೀರಿ, ಇನ್ನೊಬ್ಬರು ಸಿಟ್ ಮಾಡ್ಕೊಳ್ಳೋದು. ಚಿದಾನಂದಣ್ಣ ಇನ್ನೊಬ್ಬರು ಮಾತಾಡಿ ಮತ್ತೊಬ್ಬ ಸಿಟ್ ಮಾಡ್ಕೊಳ್ಳೋದು. ಮನಗಿರಿ ಗೌಡ್ರೆ, ಇನ್ನಾರ ಹೇಳಿದ್ರೆ ಫಿಟ್ಟಿಂಗ್ ಇರೋದು, ಇದೊಂದು ಸ್ವಲ್ಪ ಕುಗ್ಗಿ ಜಾಸ್ತಿ ಇದೆ. ನಿಮ್ ಸಮಯ ಬಿಟ್ಬಿಡ್ರೆ ಒಳ್ಳೆ ಕಾಲ ಬಂದೈತೆ. ಈ ಚುನಾವಣೆ ದೇಶದ ಚುನಾವಣೆ, ಈ ಚುನಾವಣೆ ಭಾರತದ ರಕ್ಷಣೆಯ ಚುನಾವಣೆ. ಈ ದೇಶಕ್ಕೆ ಮತ್ತೊಂದು ಭಾಗವನ್ನು ಕೊಡಬೇಕು ಅಂತ ಸನ್ಮಾನ್ಯ ದೇವೇಗೌಡರ 92 ವರ್ಷಗಳಲ್ಲಿ ಅವರ ದೂರದೃಷ್ಟಿಯ ಚಿಂತನೆ,
ಅವರಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆ ಬಗ್ಗೆ ಒಂದು ನಂಬಿಕೆ, ಈ ನಂಬಿಕೆಯನ್ನ ಉಳಿಸ್ಕೊಂಡು ಗುಬ್ಬಿರು ನೀವೆಲ್ಲ ಸೇರಿದ್ರೆ ನನ್ಗನ್ಸದೆ ದಿಲೀಪ ನಮ್ಮ ಹುಡುಗ ಹೇಳ್ತಾ ಇದ್ದ ನಮ್ಮ ತಮ್ಮನಂಗಿದ್ದಾನೆ 1 ಲಕ್ಷ ಅಂತ ದೇವರಾಣೆ 1 ಲಕ್ಷ ಬರ್ತದೆ, ಅದಕ್ಕೆ ನೀವು ಸ್ವಲ್ಪ ಚಾಲನೆ ಕೊಡ್ಬೇಕು. ಲಕ್ಷ ಬರ್ತದೆ ಅಂತ ಅಂದ್ಬಿಟ್ಟು ಎಲ್ಲ ಒಂದ್ ಕಡೆ ಕೂತ್ಕೊಂಡ್ರೆ ಲಕ್ಷನೂ ಇಲ್ಲ ಪಕ್ಷನೂ ಇಲ್ಲ. ಚುನಾವಣೆ ಆದ್ಮೇಲೆ ಮುಂದಿನ ಚುನಾವಣೆ ನೋಡೋಣ ಅನ್ನೋ ಮಟ್ಟಕ್ಕೆ ಹೋಗ್ಬೇಡ್ರಪ್ಪ ಮಾಡಿ. ಇಂಥ ಅವಕಾಶ ಪ್ರಾಯಶಃ ಪ್ರಪಂಚದಲ್ಲಿ ಯಾರಿಗೂ ಸಿಗೋದಿಲ್ಲ. ಜೆಡಿಎಸ್ನವರ ಉತ್ಸಾಹ, ನಾನೇನು ಮಧುಗಿರಿಯಲ್ಲಿ ರಾತ್ರಿ 10 ಗಂಟೆವರೆಗೂ ಸುತ್ತಾಡಿದೆ. ಆ ಬಡತನ ಎಷ್ಟಿದೆ ಅನ್ನೋದು ಹೇಳಕ್ ಸಾಧ್ಯ ಇಲ್ಲ. ಅಂತ ಬಡವರು ಕೂಡ ಎಲ್ಲ ಒಂದು ಕಡೆ ಇವತ್ತು ಜನತಾ ದಳ ಅಂದ್ರೆ ಶಿಸ್ತಿಗೆ ಮತ್ತೊಂದು ಹೆಸರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಸಂಘಟನೆಗೆ ಇನ್ನೊಂದು ಹೆಸರಾಗಿದ್ದಾರೆ. ಈ ಪಾದ ನಮ್ಮ ತಲೆ ಮಾಡ್ಕೊಂಡ್ರೆ ನಮ್ಮವ್ರಿಗೆ ದಯವಿಟ್ಟು ನೀವು ಹಂಗೆ ಆಗ್ರಪ್ಪ. ನೀವು ಹಂಗೆ ಆದ್ರೆ ಒಬ್ಬ ಸೋಮಣ್ಣ ಗೆಲ್ಲೋದಿಲ್ಲ. ಇಲ್ಲಿ ಏನೇನು ಕೂತಿದ್ದೀರ ಬಹುತೇಕರು ಎಲ್ಲರೂ ಕೂಡ ಗೆದ್ದಂಗ ಆಯ್ತದೆ. 25 ವರ್ಷ ಬರ್ತಾ ಇರ್ತದೆ, ಚುನಾವಣೆ ಹೋಯ್ತಾ ಇರ್ತದೆ. ಆದ್ರೆ ಏನಾಯ್ತದೆ ಅಂದ್ರೆ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ರಾಮನಿಗೂ ಸೀತೆ ಏನಾಯ್ತು ಅನ್ನೋ ಪರಿಸ್ಥಿತಿಗೆ ದಯಮಾಡಿ ಬರಬೇಡ್ರಪ್ಪ ನೀವು. ನಾನು ಈ ಮಾತನ್ನು ಎಲ್ಲೂ ಹೇಳಿಲ್ಲ, ಯಾರನ್ನ ಉತ್ಪ್ರೇಕ್ಷೆಗೆ ಮಾತಾಡ್ತಾ ಇಲ್ಲ, ಸತ್ಯವನ್ನ ಮಾತಾಡ್ತಾ ಇದ್ದೀನಿ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ. ತದನಂತರ ಬಂದಂತ ನಮ್ಮ ಸರ್ಕಾರಗಳು, ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳು ಇಂಥವನ್ನೆಲ್ಲ ಕೈಗೆತ್ಕೊಂಡು ಕೆಲಸ ಮಾಡೋ ಜೊತೆಯಲ್ಲಿ ರಾಷ್ಟ್ರಕ್ಕೆ ಒಬ್ಬರು ಸನ್ಮಾನ್ಯ ನರೇಂದ್ರ ಮೋದಿ ಎನ್ನುವುದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಇದು ದೇಶದ ಚುನಾವಣೆ, ಭಾರತೀಯರ ಸಾರ್ವಭೌಮತೆಯ ಚುನಾವಣೆ. ಇಂಥ ಚುನಾವಣೆಯಲ್ಲಿ ನಮ್ಮ ಪಾತ್ರ ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ವೇದಿಕೆಯಲ್ಲಿ ಇರ್ತಕ್ಕಂಥ ಮುಖಂಡಗಳು, ನೀವು ಪ್ರಬಣ್ಣ ನಿನ್ನ ಹತ್ರ ಯಾವ ಇಂಜೆಕ್ಷನ್ ಇದೆಯೋ ನಂಗೆ ಗೊತ್ತಿಲ್ಲ, ಏನ್ ಮಾಡ್ತೇವೆ ಗೊತ್ತಿಲ್ಲ, ದಯಮಾಡಿ ನನ್ನ ಒಟ್ಟಿಗೆ ತಗೊಂಡೋಗಿ ಈ ಚುನಾವಣೆಯಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋ ತೋರಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಿದ್ದೆ. ಆದ್ರೆ ಪ್ರಾಯಶಃ ನೀವೇನೇನು ಕೆಲಸಗಳು ಹೇಳಿದ್ದೀರೋ ಎಲ್ಲವನ್ನು ಕೂಡ ನಾನು ನಾಯಕರ ಕೂಡ ಚರ್ಚೆ ಮಾಡಿ ರಾಷ್ಟ್ರದ ಪ್ರಧಾನಿಗಳನ್ನ ಮನಸ್ಸನ್ನು ಗೆದ್ದು, ರಾಷ್ಟ್ರದ ಗೃಹ ಮಂತ್ರಿಗಳ ಮನಸ್ಸನ್ನು ಗೆದ್ದು, ರಾಜ್ಯದಿಂದ ಬರ್ತಕ್ಕಂಥ ಕುಮಾರಸ್ವಾಮಿ ಅವರು ಸೂರ್ಯ ಚಂದ್ರ ಹುಟ್ಟೋದೇ ಸತ್ಯನೋ, ಅವರು ಲೋಕಸಭಾ ಸದಸ್ಯರಾಗೋದು ಅಷ್ಟೇ ಸತ್ಯ, ಪ್ರಧಾನಿಗಳು ಅವರನ್ನ ದೊಡ್ಡ ಹುದ್ದೆಯನ್ನ ಮಂತ್ರಿಯನ್ನ ಕ್ಯಾಬಿನೆಟ್ ಮಂತ್ರಿಯನ್ನ ಕೊಡ್ತಕ್ಕಂಥದ್ದು ಅಷ್ಟೇ ಸತ್ಯ. ನನ್ಗೇನು ಆ ತರದ ಆಸೆಗಳಿಲ್ಲ. ನನಗೊಂದು ಆಸೆ ಇದೆ, ಈ ಒಂದು ಲೋಕಸಭಾ ಕ್ಷೇತ್ರವನ್ನ 28 ಇನ್ಕ್ಲೂಡಿಂಗ್ ಶಿವಮೊಗ್ಗ ಈಗೇನ ನಿಮ್ದು ಸೇರಿಸಿ ಹೊರತುಪಡಿಸಿ ಅದಕ್ಕೂ ಮೀರಿದಂಗೆ ಯಾವ್ದಾದ್ರು ಒಂದು ಕ್ಷೇತ್ರ ಇದೆ ಅಂದ್ರೆ ಅದು ತುಮಕೂರು ಲೋಕಸಭಾ ಕ್ಷೇತ್ರ ಆಗ್ಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಇವತ್ತಿಂದ 24ನೇ ತಾರೀಕು ಸಂಜೆ 6 ಗಂಟೆವರೆಗೂ ಇದೇ ಇರ್ತೀರಿ. ಸಣ್ಣ ಪುಟ್ಟ ಇದ್ರೆ 27ನೇ ತಾರೀಕು ಇಲ್ಲೇ ಇರ್ತೀನಿ. ನಾನು ಇಲ್ಲೇ ಮನೆ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತಿದೆ. ನಾನು ಇಲ್ಲೇ ವಾಸನೂ ಮಾಡ್ತೀನಿ. ನೀವು ಬೆಂಗಳೂರು ಬಿಡ್ತೀನಿ ಅಂದ್ರೆ ನಾವು ಇನ್ಮೇಲೆ ನಮ್ಮ ಕಾರ್ಯಕ್ಷೇತ್ರ ಏನ್ ಮಾಡ್ಕೋತೀವಿ, ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ದೊಡ್ಡ ಮನಸ್ಸನ್ನ ಮಾಡಿ ಈ ಚುನಾವಣೆಯಲ್ಲಿ 7 ಕ್ಷೇತ್ರದಲ್ಲಿ ನನಗನ್ನಿಸ್ತದೆ ಭರ್ಜರಿ ಆಟ ಆಗ್ತದೆ. ತುಮಕೂರು ವಿಧಾನಸಭಾ ಕ್ಷೇತ್ರ, ಗುಬ್ಬಿ ವಿಧಾನಸಭಾ ಕ್ಷೇತ್ರ ಕೊನೆ ಬತ್ತ ಕೊನೆಗೆ ಎಲ್ಲ ಒಂದ್ ಕಡೆ ಹುಮ್ಮಸ್ಸನ್ನ ಕಳ್ಕೊಳ್ಳೋದು ಬೇಡ. ಹುಮ್ಮಸ್ಸಿಗೆ ಇವತ್ತು ಮಂತ್ರ ಜೆಡಿಎಸ್ ನವರು ನಮ್ಮ ಕೈ ಜೋಡಿಸಿದ್ದಾರೆ. ಅಂತ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಒಟ್ಟಾಗಿ ಸೇರಿ ಈ ಒಂದು ಚುನಾವಣೆಯನ್ನ ಎದುರಿಸೋಣ. ತನ್ಮೂಲಕ ರಾಷ್ಟ್ರಕ್ಕೆ ಏನು ಮೋದಿ ಅವರು ಪ್ರಧಾನಿ ಆಗ್ತಾರೆ, ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕೂಡ ಒಂದು ಬಿಜೆಪಿಯ ತೆಕ್ಕೆಗೆ ಮತ್ತೊಮ್ಮೆ ಕೊಡ್ತಕ್ಕಂಥಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿ ವೇದಿಕೆಯಲ್ಲಿರ್ತಕ್ಕಂಥವರಿಗೆ ನೀವೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕೀ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.